ನಮಸ್ಕಾರ. ನಾನಿವಾಗ ಎಗ್ ಬಿರಿಯಾನಿ ಮಾಡೋಕ್ಕೆ ಹೊರಟಿದ್ದೀನಿ. ಎಗ್ ಬಿರಿಯಾನಿಗೆ ಏನೇನು ಬೇಕು ಅಂತ ಒಂದೊಂದೇ ಇಂಗ್ರೀಡಿಯೆಂಟ್ ಹೇಳ್ತಾ ಇರ್ತೀನಿ. ಫಸ್ಟ್ ಮೊಟ್ಟೆ ಬೇಕಿಟ್ಟಿದ್ದೀನಿ. ಮೊಟ್ಟೆಗೆ ಸ್ವಲ್ಪ ಉಪ್ಪು, ಮತ್ತು ಸ್ವಲ್ಪ ಈರುಳ್ಳಿ ಎಲೆ. ಅದು ಬೇಗ ಮೊಟ್ಟೆ ಬೇಯಲಿ ಅಂತನೋ ಏನಕ್ಕೆ ಹಾಕ್ತಾರೆ ಗೊತ್ತಿಲ್ಲ ನನಗೂ, ನಾನು ಹಾಕ್ತಾ ಇದ್ದೀನಿ. ಮೊಟ್ಟೆ ಬೇಯೋಷ್ಟರಲ್ಲಿ ರುಬ್ಕೊಳ್ಳೋಕೆ ಏನೇನು ಬೇಕು ಅಂತ ರೆಡಿ ಮಾಡ್ಕೊತೀನಿ. ತೆಂಗಿನಕಾಯಿ, ಶುಂಠಿ ಹಾಕಿ ಜಾಸ್ತಿ ಹಾಕಿಬಿಟ್ಟು ಶುಂಠಿ ಹಾಕಿದ್ದು ಮತ್ತು ಬೆಳ್ಳುಳ್ಳಿ ಹಾಕಿ ಆಫ್ ಮಾಡ್ಕೊತೀನಿ. ಎಣ್ಣೆ ಕಾಯ್ದಿದೆ, ಇವಾಗ ಎಣ್ಣೆಗೆ ಮೊಟ್ಟೆನ ಹಾಕತ್ತಿದ್ದೀನಿ. ಸಾಕು, ಇಷ್ಟೇ ಮೊಟ್ಟೆ ಬಂದಿದ್ದು. ಮೊಟ್ಟೆನೆಲ್ಲ ತೆಕ್ಕತ್ತೀನಿ ಸೈಡ್ಗೆ. ಒಂದು ಪ್ಲೇಟಲ್ಲಿ ಹಾಕತ್ತೀನಿ ಮೊಟ್ಟೆನ. ಸಾಸಿವೆ, ಜೀರಿಗೆ, ಸ್ವಲ್ಪ ಒಂದು 2-3 ಕಾಳು ಮೆಣಸು ಮತ್ತು ಚಕ್ಕೆ ಲವಂಗ ಇದ್ರೆ ಹಾಕ್ಬಿಡಿ. ಸ್ವಲ್ಪ ಕಸ್ತೂರಿ ಮೇಥಿ, ಪಲಾವ್ ಗಮ್ಮನ್ ಬೇಕಲ್ಲ ಅದಕ್ಕೆ. ಆಮೇಲೆ ಪಲಾವ್ ಎಲೆ ಒಂದು 2-3 ಪಲಾವ್ ಎಲೆ ಹಾಕೊಳ್ಳಿ. ಮೆಣಸಿನ್ಕಾಯಿ, ಕರಿಬೇವು, ಗಮ್ ಅಂತಿರ್ಬೇಕಾದ್ರೆ ಈರುಳ್ಳಿ ಹಾಕೊಳ್ಳಿ. ಈರುಳ್ಳಿ ಫ್ರೈ ಆಗ್ತಾ ಇರಲಿ. ಅಷ್ಟರಲ್ಲಿ ನಿಮಗೆ ಅಕ್ಕಿ ತೊಳೆದಿಟ್ಕೊಳ್ಳಿ. ಯಾಕಂದರೆ ಒಟ್ಟಿಗೆ ಅಕ್ಕಿ ಹಾಕ್ಬೇಕಲ್ಲ, ಅದಕ್ಕೆ ಅಕ್ಕಿ ಮೊದಲೇ ತೊಳೆದಿಟ್ಬಿಡಿ. ನಿಮ್ಗೆ ಎಷ್ಟು ಅಕ್ಕಿ ಹಾಕ್ತಿದ್ದೀರ ಅನ್ನೋದು ನೆನಪಿರ್ಬೇಕು. ಯಾಕಂದರೆ ಇದು ಬಿರಿಯಾನಿ ಆಗಿರೋದ್ರಿಂದ ನಾನು ಕುಕ್ಕರಲ್ಲಿ ಮಾಡ್ತಿಲ್ಲ, ಇದ್ರಲ್ಲಿ ಮಾಡ್ತಿರೋದು. ಕರೆಕ್ಟಾಗಿ ಎಷ್ಟು ಲೋಟ ಅಕ್ಕಿ ಹಾಕಿದ್ದೀರೋ ಅಷ್ಟು ಲೋಟ ಅದರ 2ರಷ್ಟು ನೀರು ಹಾಕಬೇಕು. ಅಂದರೆ ಇವಾಗ 2 ಲೋಟ ಅಕ್ಕಿ ಹಾಕ್ತಾಯಿದ್ದೀನಿ ನಾನು. 4 ಗ್ಲಾಸ್ ನೀರು ಹಾಕಬೇಕು. ಟೊಮೆಟೊ ಹಸಿ ಹೋಗೋವರೆಗೂ ಬೇಯಿಸ್ಕೊಳ್ಳಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ. ಇವಾಗ ಸ್ವಲ್ಪ ಟೊಮೆಟೊ ಹಸಿ ಹೋಗೋವರೆಗೂ ಬೇಯಿಸ್ಕೋಬೇಕು. ಆ ಮಸಾಲೆನ ಇದಕ್ಕೆ ಹಾಕ್ಬಿಡಿ, ಪೇಸ್ಟ್. ಅದಕ್ಕೆ ಧನಿಯಾ ಮಸಾಲ, ಗರಂ ಮಸಾಲ, ಪೆಪ್ಪರ್ ಪೌಡ್ರು, ಸ್ವಲ್ಪ ಅರಿಶಿನ ಪೌಡ್ರು ಮತ್ತು ಖಾರದ ಪುಡಿ. ನೀವು ಬೇಕಂದರೆ ಬಿರಿಯಾನಿ ಮಸಾಲ ಹಾಕೋಬೋದು. ನಾನು ಇಲ್ಲಿ ಬಿರಿಯಾನಿ ಮಸಾಲ ಯೂಸ್ ಮಾಡ್ತಿಲ್ಲ. ರುಚಿಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ಉಪ್ಪು ಹಾಕೊಳ್ಳಿ. ಮೊಸರಿದ್ರೆ ನೀವು ಮೊಸರು ಹಾಕೋಬೋದು. ಸ್ವಲ್ಪ ಬೆಲ್ಲ ಹಾಕೊಳ್ಳಿ.
ಇವಾಗ ಆಲ್ರೆಡಿ ನಾನು 1 ಲೋಟ ನೀರು ಹಾಕಿರೋದ್ರಿಂದ ನಾನು ಇನ್ನು ಮಿಕ್ಕಿದ 3 ಲೋಟ ನೀರು ಹಾಕ್ತಿದ್ದೀನಿ. ಇವಾಗ ಅಕ್ಕಿ ಹಾಕತ್ತೀನಿ. ಜೊತೆ ಇವಾಗ ಹಂಗೆ ಮೊಟ್ಟೆ ಬಿಟ್ಕೊತಿದ್ದೀನಿ. ನೆನೆಸಿಟ್ಟಿದ್ನಲ್ಲ ಅದನ್ನು ಹಿಂಡಿ ಅದಕ್ಕೆ ಹಾಕೋಣ. ರಸನ ಎಗ್ ಬಿರಿಯಾನಿಗೆ ಹಾಕ್ತೀನಿ. ಇವಾಗ ಒಂದು 10 ನಿಮಿಷ ಎಗ್ ಬಿರಿಯಾನಿನ ಬೇಯಕ್ಕೆ ಬಿಡೋಣ. ಇವಾಗ ಬಿರಿಯಾನಿ ಆಗಿದೆ, ಒಂದು 5 ನಿಮಿಷ ದಮ್ ಹಾಕ್ಬಿಡ್ತೀನಿ. ಬಿರಿಯಾನಿ ರೆಡಿ ಆಗಿದೆ, ದಮ್ ತೆಗಿತಿದ್ದೀನಿ. ಸಖತ್ತಾಗಿ ಉದ್ರುದ್ರಾಗಿದೆ. ನೀವು ಮನೇಲಿ ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಹೋಗೋಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡ್ಬಿಟ್ಟು ಹೋಗಿ.